ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದ ಪ್ರತಿಷ್ಠಿತ ಡಿಡಿಯು ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಚೇತನ್ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಆಸ್ಪತ್ರೆಗೆ ಕರೆದೊಯ್ಯದೆ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ಪರೀಕ್ಷೆಗೆ ಕುಳಿತಿದ್ದ ಚೇತನ್ ಅಸಹಾಯಕಗೊಂಡಾಗ ಶಿಕ್ಷಕರು ಹಿಂದಿನ ಬೆಂಚಿನ ಮೇಲೆ ಮಲಗಿಸಿದ್ದಾರೆ. ಅಲ್ಲಿ 4 ಬಾರಿ ವಾಂತಿ ಮಾಡಿಕೊಂಡಿದ್ದರೂ ಶಾಲೆಯ ಆಡಳಿತ ಮಂಡಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗದೆ ವಾಂತಿ ಆದದ್ದನ್ನು ವಿದ್ಯಾರ್ಥಿ ಆತನಿಂದಲೇ ಸ್ವಚ್ಛ ಮಾಡಿಸಿದ್ದಾರೆ. ಕನಿಷ್ಠ ಜ್ಞಾನವೂ ಕೂಡ ಇಲ್ಲದೆ ಆಡಳಿತ ಮಂಡಳಿ ಮತ್ತೆ ಅದೇ ಬೆಂಚ್ ಮೇಲೆ ಮಲಗಿಸಿದ್ದಾರೆ. ಆಗಲೇ ವಿದ್ಯಾರ್ಥಿ ಚೇತನ್ ಅಸ್ವಸ್ಥಗೊಂಡು ನಿಶಕ್ತ ಉಂಟಾಗಿದ್ದಾಗ ಅದೇ ಶಾಲೆಯ ಕೆಲವು ವಿದ್ಯಾರ್ಥಿಗಳು ಶಿಕ್ಷಕರು ಚೇತನ್ ಅನ್ನು ಹೊತ್ತುಕೊಂಡು ಸಮೀಪದ ಖಾಸಗಿ ಸ್ಪಂದನ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗದಲ್ಲಿಯೇ ಚೇತನ್ ಸಾವನ್ನಪ್ಪಿದ್ದಾನೆ ಎಂದು ತಂಗಿ ಪವಿತ್ರ ತಿಳಿಸಿದ್ದಾರೆ. ಇನ್ನು ಆಸ್ಪತ್ರೆಯ ಮುಂದೆ ಹೆತ್ತವರ ರೋದನ ಆಕ್ರಂದನ ಮುಗಿಲು ಮುಟ್ಟಿದೆ. ಏನಿಲ್ಲ ಸರ್, ಈಗ ವರ್ಷ ಇಲ್ಲ ಸರ್. ಅವ 6ನೇ ತರಗತಿಲಿಂತ ಅಲ್ಲೇ ಅಲ್ಲ ಸರ್. ನನ್ನ ಮಗನಿಗೆ ಅಲ್ಲೇ ಐತನ್ರಿ ಸರ್. ನನ್ನ ಮಗು ಅಲ್ಲಿ ಅವಾಗ ತೋರಿಸ್ಬೇಕಲ್ರಿ. ಅವಾಗ ಏನು ಆಗ್ತದಂದ್ರೆ ಅವ್ರಿಗೆ ಗೊತ್ತಾಗ್ತಿಲ್ರಿ ಸರ್. ನನ್ನ ಮಗನಿಗೆ ಏನಿಲ್ಲ ಸರ್. ಸತ್ಯವಾಗಿ ಹೇಳ್ತಿದ್ದೀನಿ. ನಿಮ್ಗೆ ಯಾವಾಗ ಇನ್ಫಾರ್ಮ್ ಮಾಡಿದ್ರಿ ಶಾಲೆ ವತಿಯಿಂದ? ಏನ್ ಸರ್ ಶಾಲೆ ವತಿಯಿಂದ ಏನಾದ್ರು ಯಾವಾಗ ಇನ್ಫಾರ್ಮ್ ಮಾಡಿದ್ರಿ? ಸರ್ ನಾ ಇಲ್ಲಿ ಇಲ್ಲ, ನಾನು ಗುರುಮಠ್ ಕಾಲೇಜ್ ಡ್ಯೂಟಿನಲ್ಲಿ ಇದ್ದಿದ್ದು ಸರ್. KSRTC ಸರ್, ನಾನು ಡ್ರೈವರ್ ಸರ್. ನಾನು ಡಿ ಖಾಲಿ ನಾನು ಗಾಡಿ ತಗೊಂಡು ಕೇಸಿ ನಾನು ಹೋಗಿದ್ದೆ ಸರ್. ನಾನು ಡ್ರಿಪಲ್ಲಿಂದ ಕಿತ್ಕೊಂಡು 8ವರೆಗೆ ಹೋಗಿದೆ. 8ವರೆಗೆ ಸರ್ ಇದು ಟೋಟಲಿ ಏನಂತಂದ್ರೆ ಒಂದ್ ನಿಮಿಷ ತೊಡ್ರಿ. ಟೋಟಲಿ ಕೇರ್ಲೆಸ್ ಇದೆ ಸರ್. ಯಾವುದೇ ಕಾರಣಕ್ಕೂ ಅವ್ರಿಗೆ ಇವತ್ತಾಗಿರೋ ಅನ್ಯಾಯ ಏನಂತಂದ್ರೆ ಅವರು ಟೀಚರ್ಸ್ ಆಗಲಿ ಅವ್ರ ಯಾರು ಪ್ರಿನ್ಸಿಪಾಲ್ ಆಗಲಿ ಯಾರೇ ಆಗಲಿ ಒಬ್ರು ಇವತ್ತು ಅದನ್ನ ಕೇರ್ ತೊಗೊಂಡಿದ್ರು ಅಂದ್ರೆ ಆ ಮಗು ಉಳಿತಿತ್ತು. ಆ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿ ಅವ್ರು ಯಾರನ್ನ ಅಂತಂದ್ರೆ ತಿಳಿಸ್ಬೇಕಾಗಿತ್ತು. ಒಂದು ಇಲ್ಲ ಅಂತ ಆ ಅಮ್ಮ ಕೇಳಿದ್ಲಂತೆ, ಮಗು ಕೇಳಿತ್ತಂತೆ, ನನ್ನ ಅಣ್ಣನಿಗೆ ಯಾರ ಸೀರಿಯಸ್ ಅದ ಸರ್, ನನ್ಗೆ ಫೋನ್ ಕೊಡಿ ಅಂತ ಹೇಳ್ತಂತೆ. ಫೋನ್ ಕೊಡಿದಾಗ ಅಲ್ಲ ಆ ಥರ ಬರಲ್ಲ, ಕೊಡೋಕ್ಕಾಗಲ್ಲ, ಅವರೆಲ್ಲ ಟೀಚರ್ಸ್ ಅಲ್ವಾ, ಇದು ಅಲೋ ಅಲ್ಲ, ಅವ್ರು ಪರ್ಮಿಷನ್ ತಗೊಂಡು ನಾವು ಮಾತಾಡ್ಬೇಕಾಗ್ತದೆ, ಹಂಗೆ ಕೊಡೋಕ್ಕಾಗಲ್ಲ ಅಂತಂತೆ. ಇದು ಅನ್ಯಾಯ ಅಲ್ವಾ? ಈ ಮಗು ಅಲ್ಲ ಇವತ್ತು ಸೀರಿಯಸ್ ಆಗಿ ಸಾಯ ಕಾರಣ ಏನು? ಇವ್ರಿಗೆ ಗೊತ್ತಾಗಬೇಕಲ್ಲ. ಇವತ್ತು ನಿರ್ಲಕ್ಷ್ಯ ಅಂತ ನಾನು ಹೇಳ್ತಾ ಇರೋದು. ಇವ್ರು ಮಾಡಿರೋದು ನಿರ್ಲಕ್ಷ್ಯನೇ. ವಸತಿಗೆ ಪರ್ಮಿಷನ್ ಯಾರು ಕೊಡ್ತಾರೆ? ವಸತಿ ಇರ್ಲಕ್ಕ ಪರ್ಮಿಷನ್ ಇಲ್ಲ ಇವರಿಗೆ. ನಿಮ್ಗೆ ವಸತಿ ಇರ್ಲಕ್ಕ ಪರ್ಮಿಷನ್ ಇಲ್ಲ ಇವರಿಗೆ. ಸರ ನನ್ನ ಮಗನಿಗೆ ಆಯ್ತಿರಿ ಸರ. ನನ್ನ ಮಗನಿಗೆ ಫೋನ್ ಮಾಡಿದ್ರೆ ನಾವು ಓಡಿ ಬರ್ತಿದ್ರಿ. ನಾ ಡ್ಯೂಟಿ ಓಡಿ ಬರ್ತಿದ್ರಿ ಸರ. ನನಗೆ ಕಾಲ್ ಮಾಡಲಿಲ್ಲ ರೀ. ನನ್ನ ಮಗನಿಗೆ ಉಳಿಸ್ತೀವಿ ಕೊಡ್ತಿದ್ರಿ. ನನ್ನ ಮಗನಿಗೆ ಉಳಿಸ್ಕೊತಿದ್ರಿ. ಅಪ್ಪ ನನ್ನ ಮಗನಿಗೆ ಕಾಲ್ ಮಾಡಿದ್ರೆ ಉಳಿಸ್ಕೊತಿದ್ರಿ. ಉಲ್ಟಿ ಮಾಡಾರತ್ರಿ ಅವ, ಉಲ್ಟಿ ಮಾಡಾರತ್ರಿ. ಯಾಕೆ ಹೇಳಿಲ್ಲ ಅವ ಉಲ್ಟಿ ಮಾಡಾರತ್? ಯಾಕೆ ಹೇಳಿಲ್ಲ ರೀ? ಜೀವ ಹೊಡೆದ್ರಿ ಅವರು. चेता तो चांदूडू रे चेता कसी से गई आदर रे बेटा
ರೀ ಪ್ಲೇಯರ್ ಅವಾಗ ಬಂದದ್ರಿ ಆರಾಮ ಅಣ್ಣಗೂ ಸ್ವಲ್ಪ ಆರಾಮಿದ್ದು ಸ್ವಲ್ಪ ಆರಾಮಿದ್ದಿಲ್ಲ ರೀ ನಮ್ಮ ಅಣ್ಣ ಇಲ್ಲ ರೀ ಹೆಚ್ಚಿನ ಸರಿ ಹೇಳಿದ್ರಿ ರೀ ನಮ್ಮ ಪರೀಕ್ಷೆ ಆದ್ರಿ 10th ಅವ್ರಿಗೆ 10th ಪರೀಕ್ಷೆ ಐತ್ರಿ ಅದಕ್ಕೆ ಏನಂದ್ರಿ ನಮ್ಮ ಹೆಚ್ಚಿನ ಸರಿ ಪ್ಲೇಯರ್ಗೆ ಆಗಿದ್ದ ಮುಂಚೆನೇ ಏನಂದ್ರಿ ಇವತ್ತು 5:00 ಸ್ಕೂಲ್ ಬಿಡ್ತೀನಿ ಅವಾಗ ಬರ್ರಿ ಅಂತಂದ್ರೆ ನಾನೇನಂದ್ರಿ 5:00 ನಿಮ್ಮ ಅಣ್ಣ ಏನಂದ 5:00 ಸ್ಕೂಲ್ ಬಿಡಿದ್ರೆ 4:00 ಆರಾಮ ಏನು ಮಾಡ್ಬೇಕು ಅಂತಂದ್ರಿ ತೋರಿಸ್ಕೊಂಡ್ ಬರ್ತೀನಿ ರೀ ಅಂತ ನೀವು ಆರಾಮಿಲ್ಲ ಅಂತ ಹೇಳಿದ್ರಲ್ಲ, ನೀವು ಪ್ರಿನ್ಸಿಪಲ್ ಆಗಲಿ ಮತ್ತು ವಾರ್ಡನ್ಗಾಗಲಿ ಫೋನ್ ಕೇಳಿದೆ ರೀ ನಾನು ಫೋನ್ ಕೇಳಿದ್ರೆ ಕೊಟ್ಲ ರೀ 4 ಜನ ಹೆಂಗ್ ಎತ್ಕೊಂಡ್ ಹೋಗ್ತಾರ ನೋಡಿ ಈ ಕಡೆ ಅವಾಗ ಹೆಂಗ್ ಎತ್ಕೊಂಡ್ ಹೋಗ್ಯಾರಿ ಸರ್ ಏನಾಯ್ತು ನಾನು ಕೇಳಿ ನೋಡ್ರಿ ಚಕ್ಕರ್ ಬಿದ್ದಾನ ಅಂತ ಅಂದಾರಿ ನಮ್ಮ ಅಲ್ಲ ಎಷ್ಟೊತ್ತಾಗಿತ್ತು ಅಲ್ಲೇ ಇದು ಮಾಡಿದ್ವಿ 2 ತಾಸು ಐತ್ರಿ ಅದನ್ನ ಆರಾಮಿಲ್ಲಾರ್ದು 4 ತಾಸು ಅಲ್ಲೇ 2 ಆರಾಮಿದ್ದಿಲ್ಲ ರೀ ಸರ್ ಅಲ್ಲೇ ರೆಸ್ಟ್ ಮಾಡ್ಕೊಂಡ್ರಿ ಲಾಸ್ಟ್ ಬ್ಯಾಂಚ್ ಕೊಂತ್ರಿ ಆರಾಮ್ ಮಾಡ್ಕೊಂಡ್ ಮಕ್ಕಳು ಅಂತಂದ್ರಿ ಫುಲ್ ಸಣ್ಣ ಮುಖ ಮಾಡ್ಕೊಂಡಾರಿ ಸರ್ ಅಲ್ಲೇ ಸತ್ತನ್ರಿ ಸರ್ ಅಂದ್ರೆ ಸತ್ತಕ್ ತಗೊಂಬಂದಾರಿ ಸರ್ ಆ ಕಡೆ 4 ಕಾಲು ಹಿಡ್ಕೊಂಡು ತಂದಾರಿ ನಮ್ಮ ಅಣ್ಣಗ ಮುಂಜಾಗ್ರತೆ ಆಗಿದ್ರೆ ನಿಮ್ಮ ಅಣ್ಣ ಉಳಿತಿದ್ದ ಅಂತೀರಿ. ಹಾನ್ರಿ ಫೋನ್ ಕೊಟ್ರಿ ಅವ್ರು ಕೊಟ್ಟಿಲ್ಲ ನೀವು ಪೇರೆಂಟ್ಸ್ ಅವ್ರಿಗೆ ಹೇಳ್ತಿದ್ರು ಫೋನ್ ಕೊಟ್ರೆ ಏನೋ ಮಾಡಬಹುದಾಗಿತ್ತು. ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು? ನನ್ನ ಹೆಸರು ಪವಿತ್ರ ರೀ 9th ಕ್ಲಾಸ್ ರೀ DDO ಕನ್ನಡ ಮೀಡಿಯಂ ನಲ್ಲಿ ಓದ್ತೀನಿ ಶಾಪೂರ್. ನಿಮ್ಮ ತಮ್ಮನ ಹೆಸರು? ನಮ್ಮ ಅಣ್ಣನ ಹೆಸರು ರೀ ಚೇತನ್ 10ನೇ ಕ್ಲಾಸ್.